ನಂದು ಪ್ರಾಪರ್ ಊರು खेळेगाव आत्मी तालुका आत्मी डिस्ट्रिक्ट बेलगाव. ಆದ್ರೆ ನಾನು ನೌಕರಿ ಮಾಡುವುದು ಜತ್ತರಿ ಜತ್ ಹಾಸ್ಪಿಟಲ್ ಜತ್ ಅಂದ್ರೆ ಜತ್ ಮಾಡ್ತಾ ಇದ್ವಿ. ಏನೋ ನನ್ನ ಹಲ್ಲುಗಳೆಲ್ಲ ಥೋಡ ಮುಂದೆ ಅದು ಮಿಸ್ಟೇಕ್ ಎಲ್ಲ ಲೂಸ್ ಆಗಿಬಿಟ್ಟಿದ್ವು. ಊಟ ಮಾಡ್ಲಕ್ ಬರ್ತಿದ್ದಿಲ್ಲ, ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತದ. ಒಂದೊಂದು ಹಲ್ಲು ಹಲ್ಲು ಲೂಸ್ ಆದ ಕೂಡಲೇ ಅವು ಹಲ್ಲುಗಳನ್ನು ಆ ಲೂಸ್ ನೋವಾದ್ರೊಳಗೆ ತೆಗಿಬೇಕಾಗ್ತದ. ನೋವಾದ್ರೊಳಗೆ ತೆಗೆದ್ರೊಳಗೆ ಎಲ್ಲ ಹಲ್ಲುಗಳೆಲ್ಲ ಬಾದಾಗಿಬಿಟ್ಟಿದ್ವು. ಅದಕ್ಕಾಗಿ ಅದು ತೆಗೆದು ಹಾಕೋದು ಪ್ರೊಸೆಸ್ ಅದು ಅಕ್ಕ ಹೊಳಿಯತ್ತಾರ. ಅಕ್ಕ ಹೊಳಿ ಕುಣಿಸ್ಬೇಕಂದ್ರೆ ಅದೇನು ಸರಿ ಅನಿಸ್ಲಿಲ್ಲ. ಅದಕ್ಕೆ ನನಗೆ ಈ ನ್ಯೂ ಟೆಕ್ನಾಲಜಿ ಪ್ರಮಾಣ ಡೆಂಟಲ್ ಇಂಪ್ಲಾಂಟ್ ಅಂದ್ರೆ ಮೇಲೆ ಮತ್ತು ತಳಗೆ ಎರಡು ಕಡೆ ಫಿಕ್ಸ್ ಕುಣಿಸ್ತಾರೆ. ಅದು ಮಾಡ್ಕೋಬೇಕಂತ ಬಹಳ ದಿವಸದ ಆಸೆ ಇತ್ತು. ಆದ ಆಸೆ ಇವತ್ತು ಈಡೇರಿದೆ ನನ್ನ. ಹೇಗಾನೆ ಇವರು ಡಾಕ್ಟರ್ ಅನಿರುದ್ಧ್ ಹಿಂಗೆ ಸರ್ ಇವ್ ಮುಂಬೈಕ ಇಲ್ಲಿ ಬಂದು ಇಲ್ಲಿ ಡೆಂಟಲ್ ಇಂಪ್ಲಾಂಟ್ ಇಲ್ಲಿ ಯಾಕೆ ಬರ್ಲಿಕ್ಕೆ ಕಾರಣ ಏನಂದ್ರೆ ನಾವು ಜೊತೆಲಿ ಡಾಕ್ಟರ್ ಇದ್ದಾರೆ, ಅಥಣಿಯಲ್ಲಿ ಡಾಕ್ಟರ್ ಇದ್ದಾರೆ, ಮಿರಜಲ್ಲಿ ಇದ್ದಾರೆ, ಸಾಂಗ್ಲಿಯಲ್ಲಿ ಇದ್ದಾರೆ, ಬಿಜಾಪುರಲ್ಲಿ ಇದ್ದಾರೆ. ಆದ್ರೆ ಡೆಂಟಲ್ ಇಂಪ್ಲಾಂಟ್ ಇದು ಯಾರು ಮಾಡೋದಿಲ್ಲ. ಯಾಕಂದ್ರೆ ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಡೆಂಟಲ್ ಇಂಪ್ಲಾಂಟ್ ಯಾರು ಮಾಡಿ. ನಾನು ಕೇಳಿದೆ ಡೆಂಟಲ್ ಇಂಪ್ಲಾಂಟ್ ಮಾಡ್ಬೇಕಾದ್ರೆ ಒಂದು 6 ತಿಂಗಳು ಪ್ರೊಸೆಸ್ ಇದೆ. ಯಾಕಂದ್ರೆ ಎಲ್ಲ ಹಲ್ಲು ತೆಗಿಬೇಕು, ಆಮೇಲೆ 2 ತಿಂಗಳು ಬಿಡಬೇಕು, ಆಮೇಲೆ ಆಮೇಲೆ ಇಂಪ್ಲಾಂಟ್ ಮಾಡ್ಬೇಕು, ಆಮೇಲೆ 2 ತಿಂಗಳು ಬಿಡ್ಬೇಕು. ಒಂದೊಂದೊಂದೊಂದು ಪ್ರೊಸೆಸ್ ಮಾಡ್ಬೇಕಾದ್ರೆ ಅದು 6 ತಿಂಗಳು ಕಂಪ್ಲೀಟ್ ಆಗುತ್ತೆ. 6 ತಿಂಗಳು ಪ್ರೊಸೆಸ್. 6 ತಿಂಗಳ ತನಕ ನಾವು ಏನು ಹೊಟ್ಟಿಗೆ ತಿನ್ನೋದು. ಈ ಕಾರಣಕ್ಕಾಗಿ ನಾನು ಯೂಟ್ಯೂಬ್ನಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಚೌಕಶಿ ಮಾಡಿ ಸರ್ ಡಾಕ್ಟರ್ ಆಂಡ್ರೂ ಸರ್ ನಂಬರ್ ಸಿಕ್ಕ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡೋದ್ರೊಳಗೆ ಅವರು ವಿತಿನ್ 10 ಡೇಸ್ ಭಾಳ ಆದರೆ ವಿತಿನ್ 10 ಡೇಸ್ನಾಗ ನಿಮ್ಗೆ ಇಂಪ್ಲಾಂಟ್ ಮಾಡಿಕೊಳ್ಳೋದು. ನಾವು ನಮ್ಮ ಧರ್ಮಪತ್ನಿ ವಿದ್ಯಾ ಹಾಗೆ ಅಂದರು ಏನಾದ್ರೆ ಆಗೋದು. ಇವತ್ತು ಈಗ ಸೂಟಿ ಬಿದ್ದಿದೆ ಸಾಲಿಗೆ ಹೋಗೋಣ, ಹೋಗಿ ಮಾಡ್ಕೊಂಡ್ ಬರೋಣ ಬಂದಾಗ ನಾನು ಧೈರ್ಯ ಮಾಡಿ ನಾವು ಬಂದಿವಿ. ಅವರು ಟೆಂಟೇಟಿವ್ 10 ಡೇಸ್ ಹೇಳಿದ್ರು, ಆದ್ರೆ 5 ದಿವಸದಲ್ಲಿ ನಮ್ಗೆ ಇಂಪ್ಲಾಂಟ್ ಮಾಡ್ಕೊಳ್ಳಿ. ಇದೊಂದು ದೊಡ್ಡ ಭಾಗ್ಯ. ಮತ್ತು ನಾವು ಈ ಏನು ಡೆಂಟಲ್ ಇಂಪ್ಲಾಂಟ್ ಮಾಡ್ಬೋದು. ನೀವು ಸ್ವಲ್ಪ ಯಾವುದೇ ಒಂದು ವರ್ಕ್ ಕೆಲಸ ಮಾಡ್ಬೇಕಂದ್ರೆ ಯಾವುದೇ ಒಂದು ಸಾದಾ ಒಂದು ಸೂಜಿ ಚುಚ್ಬೇಕಂದ್ರೆ ನೋವು ಆಗುತ್ತೆ. ಅಂತ ಸ್ವಲ್ಪ 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 ನೋವು ಆಗ್ತಾ ಇದೆ. ಆದರ್ಶ ಬಾಕಿ ಏನು ನನಗೇನು ತ್ರಾಸ ಆಗಿರಲಿಲ್ಲ. ಯಾಕಂದ್ರೆ ಹಲ್ಲು ಕೂಡ ವ್ಯವಸ್ಥಿತವಾಗಿ ಇದನ್ನಾಗಿದೆ. ನೀನು ಊಟ ಮಾಡಿ ನಾನು ಆವಡ್ತ ನನ್ನ ಬಾಳೆಹಣ್ಣು ತಿಂದೆ. ಬಾಳೆಹಣ್ಣು ಕೇಳಿಲ್ಲ ಬಾಳೆಹಣ್ಣು. ಬಾಳೆಹಣ್ಣು ಬಾಳೆಹಣ್ಣು ಸುಖಕ್ಕೆ ನಾನು ಕಚ್ಚಲಕ್ಕೆ ಬರ್ತಿದ್ದಿಲ್ಲ. ಕಟ್ ಮಾಡ್ಕೊಂಡು ತಿನ್ಬೇಕಂದ್ರೆ ಅಷ್ಟು ಕಳ್ಳಾಗ್ಬಿಟ್ಟಿದ್ದೆ ನಾನು. ಅದಕ್ಕೆ ನಾನು ಡಾಕ್ಟರ್ ಆಂಡ್ರೂ ಸರ್ಗೆ ಮತ್ತೆ ಅವರ ಸ್ಟಾಫ್ಗೆ, ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ.